ಇದ್ದೀರಾ ಜನತಾ ಫೋಕಸ್. ನಾನು ಪ್ರಶಾಂತ್. ಮೊದಲಿಗೆ ಹೆಡ್ಲೈನ್ಸ್. ಎಲೆಕ್ಷನ್ ಸಮಯ ಉಪಯೋಗಿಸಿಕೊಳ್ಳೋ ಕಾತುರ. ಬೆಂಗಳೂರಿನ ಎಲ್ಲೆಡೆ ಸುಂಟರ ಗಾಳಿಯಂತೆ ಪ್ರಚಾರ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ಭಾರೀ ಸಮರ. ಪ್ರಯೋಜನವಾಗದ ಸಿಎಂ ವಿಷನ್ ಡಾಕ್ಯುಮೆಂಟ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಚಾರ್ಜ್ ಶೀಟ್. ಮುಖ್ಯಮಂತ್ರಿಗಳ ನಗರ ಪ್ರದಕ್ಷಿಣೆ ಟೋಟಲ್ ವೇಸ್ಟ್. ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋ ಸಮಯದಲ್ಲೇ ರಾಜ್ಯದಲ್ಲಿ ವಿದ್ಯುತ್ನ ಕಣ್ಣಾಮುಚ್ಚಾಲೆ. ಮಠಾಧೀಶರಂದ್ರು ಕರೆಂಟ್ ಕೊಡಿ ಕೂಡಲೇ. ಇಳಂದೂರು, ಸಂಗಟ್ಟ, ನಾಗಸಂದ್ರ, ದೇವರಬಿಸಿನಹಳ್ಳಿ ಇನ್ನೂ ಹಲವು ಭಾಗಗಳಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಪ್ರಚಾರ ನಡೆಸಿದ್ರು. ಅಲ್ಲದೆ ಪ್ರತಿ ಮನೆಗೂ ತೆರಳಿ ಬಿರುಸಿನ ಪ್ರಚಾರ ಮಾಡಿದ್ರು. ಇದೇ ವೇಳೆ ಮೋಹನ್ ಕುಮಾರ್ಗೆ ಇಲ್ಲಿನ ಮತದಾರರು ವಾರ್ಡ್ನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಮಾಜಿ ಪಾಲಿಕೆ ಸದಸ್ಯರು ಇತ್ತ ಕಡೆ ಗಮನ ಹರಿಸದೆ ನಿರ್ಲಕ್ಷಿಸಿದ್ದಾರೆ ಅಂತ ದೂರಿದ್ರು. ಬಳಿಕ ಮೋಹನ್ ಕುಮಾರ್ ತಮ್ಮ ಪತ್ನಿ ಗೆದ್ದು ಬಂದ ನಂತರ ವಾರ್ಡ್ನ ಸಮಗ್ರ ಅಭಿವೃದ್ಧಿಯನ್ನ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ನೀರಿನ ಸಮಸ್ಯೆ. ನಮ್ಮ ಅಕ್ಕ ತಂಗಿಯಂದರು ಇವತ್ತು 1-2 ಕಿಲೋಮೀಟರ್ ದೂರ ಬಿಂದಿಗಳಲ್ಲಿ ನಂಬರ್ ಬರ್ಕೊಂಡು ನೀರಿಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಾರೆ. ಮತ್ತು ಮೋರಿಗಳಾಗಲಿಲ್ಲ. ಈ ಸರ್ಕಾರ ಎರಡೂ ವಿಫಲವಾಗಿದ್ದಾವೆ. ದಯವಿಟ್ಟು ನಮಗೊಂದು ಚಾನ್ಸ್ ಕೊಡಿ, ಈ JDSಕ್ಕೆ ಒಂದು ಚಾನ್ಸ್ ಕೊಡಿ. ನಮ್ಮ ಈ ವಾರ್ಡ್ನಲ್ಲಿ ಏನು BBMP 150 ವಾರ್ಡ್ನಲ್ಲಿ ಏನಿದೆ, ಆ ವಾರ್ಡ್ನಲ್ಲಿ ನಮ್ಗೆ ಹೆಚ್ಚಿನ ಮತ ಮಂಜುಳಾ ಮೋಹನ್ JDS ಪಕ್ಷಕ್ಕೆ ಅಭ್ಯರ್ಥಿ ಆಗಿದ್ದಾರೆ. ಅವರ ಕ್ರಮ ಸಂಖ್ಯೆ 3. ದಯವಿಟ್ಟು ಅವರ ಕ್ರಮ ಸಂಖ್ಯೆ 3ಕ್ಕೆ ಮತ ಕೊಡಿ. ನಿಮಗೆ ಏನು ನೇರವಾಗಿ ಸರ್ಕಾರದಿಂದ ಬರುತ್ತಾ ಸೌಲಭ್ಯಗಳೆಲ್ಲ ತಮ್ಮ ಹೆಬ್ಬಾಗಿಲಿಗೆ ತಮ್ಮ ವಾರ್ಡಿನ ಒಬ್ಬ ಮುಖಂಡರನ್ನು ನೇಮಿಸಿ ಸರಿಯಾದ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಈ ಒಂದು ಸಮಯದಲ್ಲಿ ನಾನು ತಿಳಿಸ್ತೀನಿ.